ಮುಷ್ಕರವನ್ನು ಮಾಡ್ತಾ ಇದ್ದಾರ. ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಬೆಂಬಲವನ್ನು ಸೂಚಿಸಬೇಕು ಅನ್ನೋ ಕಾರಣದಿಂದ ಈ ನೌಕರ ಸಂಘದ ಅಧ್ಯಕ್ಷರಾದಂತಹ ಗೋವಿಂದ ಬಾಬು ಅವರಿಗೆ, ಅವರೆಲ್ಲ ನೌಕರಸ್ಥರಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮುಂಚೆಯಿಂದ ಕೂಡ ಈ ಸಮುದಾಯದಲ್ಲಿ ಬೆಳೆದಂತವ್ರು ನಾವ್ಯಾರು ಕೂಡ, ಯಾಕಂದ್ರೆ ನಾವು ಮುಂಚೆಯಿಂದ ಕೂಡ ಮಹಾನಗರ ಪಾಲಿಕೆಯಲ್ಲಿ ನೌಕರಸ್ಥರು ಮತ್ತು ಅದು ದಿನಗೂಲಿ ನೌಕರಸ್ಥರಾಗಿರ್ಬೋದು, ಕಾಯಂ ನೌಕರಸ್ಥರಾಗಿರ್ಬೋದು, ಇವತ್ತು ಫಸ್ಟ್ ಗ್ರೇಡಿನ ಆಫೀಸರ್ಗಳಾಗಿರ್ಬೋದು, ಅವರು ಎಲ್ಲ ರೀತಿಯಲ್ಲೂ ಕೂಡ ನಾವು ಮುಂಚೆಯಿಂದ ಶಿವಕುಮಾರ್ ಅಣ್ಣವರು ಎಲ್ಲರೂ ಕೂಡ ಸೇರಿಕೊಂಡು ಮುಂಚೆಯಿಂದ ಕೂಡ ನಾವು ನೌಕರಸ್ಥರ ಪರವಾಗಿ ಕೆಲಸವನ್ನು ಮಾಡ್ಕೊತ ಬಂದಿವಿ. ಯಾಕಂದ್ರೆ ಇವತ್ತು ಬಹಳಷ್ಟು ಮಹಾನಗರ ಪಾಲಿಕೆ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಯಾಕಂದ್ರೆ ಮುನ್ಸಿಪಾಲಿಟಿ ಇದ್ದಂತ ಟೈಮಲ್ಲಿ ಅವತ್ತಿದ್ದಂತ ಜನಸಂಖ್ಯೆನೇ ಬೇರೆ ಇತ್ತು. ಕಾರ್ಪೊರೇಷನ್ ಆದಂತ ವಾರ್ಡ್ಗಳ ಸಂಖ್ಯೆ ಜಾಸ್ತಿ ಆಗಿದವ. ವಾರ್ಡ್ಗಳ ಸಂಖ್ಯೆ ಜೊತೆಯಲ್ಲಿ ನಮ್ಮ ವರ್ಕ್ ಲೋಡ್ ಕೂಡ ಜಾಸ್ತಿ ಆಗಿದೆ. ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡಬೇಕಾದ್ರೆಗಿನ ಅದು ಸುಲಭದ ಕೆಲಸ ಏನಲ್ಲ, ಬಹಳಷ್ಟು ಕಠಿಣವಾದಂತ ಕೆಲಸ. ಯಾಕಂದ್ರೆ ಇವತ್ತು ನಮ್ಮ ಹೋರಾಟಗಾರರಾದಂತಹ ಸನ್ಮಾನ್ಯ ಪಾಂಡುರಂಗವರು ಬಸವರಾಜ್ ಅವರು ಹೇಳ್ತಾ ಇದ್ರು, ಇವತ್ತು ಯಾವ ರೀತಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡುವಂತ ವಿಚಾರದಲ್ಲಿ ನಾವು ಯಾವ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅನ್ನೋಂಥ ಟೈಮಲ್ಲಿ ನಮ್ಮ ಜೀವ ಅನ್ನೋಂಥದ್ದು ಕೈಯಲ್ಲಿ ಹಿಡ್ಕೊಂಡು ನಾವು ಕೆಲಸಗಳನ್ನು ಮಾಡ್ತಾ ಇದೀವಿ. ಯಾಕಂದ್ರೆ ಬಹುಶಃ ನಾವೆಲ್ಲರೂ ಕೂಡ ಇವತ್ತು ಮಹಾನಗರ ಪಾಲಿಕೆಯಲ್ಲಿದ್ದಂತ ಎಲ್ಲ ನೌಕರಸ್ಥರಿಗೆ ಇವತ್ತು ಸಾಕಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ತಾವೆಲ್ಲರೂ ಕೂಡ ಕುಂತಿದ್ದೀವಿ. ಯಾಕಂದ್ರೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಸಾಕಷ್ಟು ಕಡೆ ಇವತ್ತು ಬೆಂಗಳೂರು ಹಿಡ್ಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ 7 ಬೆಂಗಳೂರು ಬಿಬಿಎಂಪಿ ಬಿಟ್ಟರೆ 12 ಮಹಾನಗರ ಪಾಲಿಕೆಗಳಲ್ಲಿ ಇವತ್ತು ವಾತಾವರಣ ನೋಡಿದ್ರೆಗಿನ ಸಾಕಷ್ಟು ಒಂದು ಕಡೆ ಲಾಭ ಬರುತ್ತೆ, ಒಂದು ಕಡೆ ನಷ್ಟ ಕೂಡ ಬರುತ್ತೆ. ಇವತ್ತು ಮಹಾನಗರ ಪಾಲಿಕೆ ನಮ್ಗೆ ಆಗಿರೋದು ಎಷ್ಟೇ ಇಶ್ಯೂಯಲ್ಲಿ ನಮ್ಮ 2004ರಲ್ಲಿ ಮಹಾನಗರ ಪಾಲಿಕೆ ಆದಂತ ಟೈಮಲ್ಲಿ ಅವತ್ತಿನ ಕಲೆಕ್ಷನ್ ಅಂದ್ರೆ ಅವತ್ತಿನ ರೆವಿನ್ಯೂ ಕಲೆಕ್ಷನ್ ನೋಡಿದಂತ ಟೈಮಲ್ಲಿ ಇವತ್ತಿನ ರೆವಿನ್ಯೂ ಕಲೆಕ್ಷನ್ ನೋಡಿದಂತ ಟೈಮಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ಇವತ್ತೆಲ್ಲಾ ಕಡೆ ಕೂಡ ಮುಂಚೆ ನಾವೆಲ್ಲರೂ ಕೂಡ ಟೆಕ್ನಾಲಜಿ ಇದ್ದಿಲ್ಲ ಅಂದ್ರೆ ಅವತ್ತು ಕೂಡ ಕೆಲಸ ಮಾಡ್ತೇವೆ. ಟೆಕ್ನಾಲಜಿ ಇಲ್ಲಾರ್ದಂತ ಟೈಮಲ್ಲಿ ಕೂಡ ಕೆಲಸ ಮಾಡಿದೀವಿ. ಅವತ್ತು ಕಸಬಾರಿಗೆ ಇಟ್ಕೊಂಡು ಊರೆಲ್ಲ ಕೂಡ ಕ್ಲೀನ್ ಮಾಡಂತ ಕೆಲಸ ಮಾಡಿದೀವಿ. ಯಾರ್ಯಾರು ಕೆಲಸ ಮಾಡಂತ ಡ್ರೈನೇಜ್ಗಳಲ್ಲಿ ಇಳಿದು ಅವತ್ತು ಕೂಡ ಬಹಳಷ್ಟು ಮಂದಿ ನೌಕರಸ್ಥರು ಜೀವವನ್ನು ಕಳ್ಕೊಂಡು ಅವತ್ತು ಕೂಡ ಕೆಲಸ ಮಾಡಂತ ಕೆಲಸ ಮಾಡಿದ್ರ. ಟೆಕ್ನಾಲಜಿ ಬೆಳೆದ್ರ ಅಂತ ಇವತ್ತು ಕೂಡ ಕೆಲಸ ಮಾಡ್ತಾ ಇದ್ರ. ಆದ್ರೆ ಇವತ್ತು ನಮ್ಮೆಲ್ಲರೂ ಕೂಡ ಏನು ಸಮಾನ ಕೆಲಸ ಸಮಾನ ವೇತನವನ್ನು ಕೊಡುವಂತ ಕೆಲಸ ಸರ್ಕಾರಗಳು ಮಾಡಬೇಕಾಗುತ್ತೆ. ಇವತ್ತು ಸಮಾನ ವೇತನ ಸಮಾನ ಕೆಲಸ ಅಂದ್ರೆ ಸಮಾನ ಕೆಲಸ ಮಾಡ್ಕೊಂತಾರ, ಸಮಾನ ವೇತನವನ್ನು ಕೊಡಬೇಕಾದ್ರೆ ತಾರತಮ್ಯವನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರ. ಇವತ್ತು ಉದಾಹರಣೆಗೆ ನಮ್ಮ ಸ್ನೇಹಿತರಾದಂತ ಹಿರಿಯರು ಹೇಳ್ತಾ ಇದ್ರು, ಪಾಂಡುರಂಗಣ್ಣವರು ಹೇಳ್ತಾ ಇದ್ರು, ಶ್ರೀರಾಮ್ಲವರೇ ಇವತ್ತು ನಮಗೆ 7ನೇ ವೇತನ ಜಾರಿಗೆ ಬರಬೇಕಾಗಿದೆ. ಈ 7ನೇ ವೇತನ ಜಾರಿಗೆ ಬರಬೇಕಾದ್ರೆಗಿನ ನಮ್ಮ ಪರಿಸ್ಥಿತಿಯನ್ನು ಇವತ್ತು 7ನೇ ವೇತನ ಜಾರಿಗೆ ಬರುವಂತ ವಿಚಾರದಲ್ಲಿ ನಮಗೆ ಬರಬೇಕಾದಂತ ಹಣ ಏನಿತ್ತು, ನಮಗೆ ಹತ್ತತ್ರ 32 ಕೋಟಿ ರೂಪಾಯಿ ಏನು ಬರಬೇಕಾಗಿತ್ತು, ಇವತ್ತು ಆನಮ್ ತಗೊಂಡಂತ ಟೈಮಲ್ಲಿ 4 ಕೋಟಿ ರೂಪಾಯಿ ಡೆಫಿಸಿಟ್ ಆಗ್ತಾ ಇದೆ. ಈ 4 ಕೋಟಿ ರೂಪಾಯಿ ಡೆಫಿಸಿಟ್ ಅಲ್ಲಿ ಪುನಃ ನಾವು ಕಲೆಕ್ಷನ್ ಅನ್ನು ಮಾಡಿಕೊಂಡು ಪುನಃ ನಾವು ಡೆಫಿಸಿಟ್ ಅನ್ನು ಕ್ಲೋಸ್ ಮಾಡಬೇಕು. ಮುಂದಕ್ಕೆ ಇವತ್ತು ಪ್ರತಿ ವರ್ಷಗಳ ಏನಿವತ್ತು ನಮಗೆ ಏನು ಡೆಫಿಸಿಟ್ ಅನ್ನೋದಕ್ಕಿಂತ ನಾವು 20% ಹತ್ತತ್ರ ನಮ್ಮ ಸ್ಯಾಲರಿಯಿಂದ ಇವತ್ತು 7ನೇ ವೇತನ ಕೊಡುವಂತ ವಿಚಾರ ಬಂದಂತ ಟೈಮಲ್ಲಿ ಯಾವ ರೀತಿ ತುಂಬಬೇಕಂದ್ರೆ ಅದಕ್ಕೆ ಯಾವುದೇ ಆನ್ಸರ್ ಇಲ್ಲ ಇಲ್ಲಿ ತನಕ ಆಗಿದೆ. ಯಾಕಂದ್ರೆ ನಮಗೆ ಬರುವಂತದ್ದು ಕಡಿಮೆ ಇದೆ, ಅದು ಸರ್ಕಾರ ಕೊಡ್ತಾ ಇರುವಂತದ್ದು ಕಡಿಮೆ ಕೊಡ್ತಾ ಇದೆ. ಆಲ್ರೆಡಿ ಡೆಫಿಸಿಟ್ ಅಲ್ಲಿ ಇದ್ವಿ, ಕಲೆಕ್ಷನ್ ಕಡಿಮೆ ಆಗ್ತಾ ಇದೆ, ಕೆಲಸ ಮಾಡ್ತಾ ಇದೀವಿ. ಒಂದು ವಾರ್ಡಲ್ಲಿ ಕಸ ಬಳ್ಳಿಲಿದ್ರೆ ಅಕಸ್ಮಿತವಾಗಿ ಯಾರನ್ನ ಆಫೀಸಲ್ಲಿ ಬಂದು ಕೆಲಸ ಮಾಡ್ಲಿಲ್ಲ ಅಂದ್ರೆಗಿನ ಯಾರನ್ನ ಒಬ್ಬ ಅಧಿಕಾರಿ 4-5 ಡಿಪಾರ್ಟ್ಮೆಂಟ್ ಅನ್ನು ಮೇಂಟೈನ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ. ಇವತ್ತು ಜನ ಬಂದು ಮಹಾನಗರ ಪಾಲಿಕೆ ಮೇಲೆ ಬಿದ್ದಂತ ಟೈಮಲ್ಲಿ ಇಲ್ಲಿ ಕೆಲಸ ಮಾಡಬೇಕು, ಈ ಟೇಬಲ್ ಅಲ್ಲಿ ಕೆಲಸ ಮಾಡಬೇಕು, ಆ ಟೇಬಲ್ ಅಲ್ಲಿ ಕೆಲಸ ಮಾಡಬೇಕು, ಇನ್ನೊಂದು ಟೇಬಲ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ನಮಗೆ ಸ್ಟಾಫ್ ಇಲ್ಲ, ಅನುದಾನದ ಕೊರತೆ ಇದೆ, ನಮಗೆ ಬರಬೇಕಾದಂತ 7ನೇ ವೇತನ ಬರ್ತಾ ಇಲ್ಲ. ಇವೆಲ್ಲ ಸರಿಪಡಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅನ್ನಂತ ಒಂದು ಚಿಂತನೆಯನ್ನು ಮಾಡಿ ಒಂದು ದೊಡ್ಡ ಹೋರಾಟವನ್ನು ಮಾಡುವಂತ ತೀರ್ಮಾನವನ್ನು ಇವತ್ತು ಗೋವಿಂದರಾಜ್ ಅವರ ನೇತೃತ್ವದಲ್ಲಿ ಏನು ಮಾಡ್ತಾ ಇದ್ರು. ನಾನು ವಿಶೇಷವಾಗಿ ತಮ್ಮೆಲ್ಲರೂ ಕೂಡ ಈ ಹೋರಾಟ ತಮಗೆ ಜಯವಾಗಲಿ, ಈ ಹೋರಾಟಕ್ಕೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡುವಂತ ಕೆಲಸ
ನಾನು ಈ ಭಾಗದ ನಾಯಕನಾಗಿ ಮಾಡ್ತೀನಿ.